ದೂದಗಂಗಾ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ಮಲಿಕವಾಡ ದತ್ತವಾಡ ಎಕ್ಸಂಬ ದತ್ತವಾಡದಲ್ಲಿ ದೂದಗಂಗಾ ನದಿ ಪಾತ್ರದಿಂದ ಸೇತುವೆ ಮೇಲ್ಗಡೆಯಿಂದ ಸಂಚಾರ ಸ್ಥಗಿತಗೊಂಡಿದೆ. ಆನೆಕಟ್ಟು ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ನದಿಗಳ ಮಟ್ಟ ಗಮನಾರ್ಹವಾಗಿ ಪ್ರಕ್ಷುಬ್ಧವಾಗಿ ಹೆಚ್ಚಾಗ್ತಾ ಇದ್ದು ಪರಿಣಾಮವಾಗಿ ನದಿ ತನ್ನ ಹಾಸಿಗೆಯಿಂದ ಹೊರಹೋಗಿದ್ದು ನೆರೆಯ ಹುಲ್ಲುಗಾವಲುಗಳು ಮತ್ತು ಕೃಷಿ ಭೂಮಿಗಳು ಮುಳುಗಿ ರೈತರಿಗೆ ಮೇವಿನ ಸಮಸ್ಯೆ ಎದುರಾಗುತ್ತಿದೆ. ಕಾಳಮಬಾಡಿ ಆನೆಕಟ್ಟಿನಿಂದ ಪ್ರಸ್ತುತ 1500 ಕ್ಯೂಸೆಕ್ ವೇಗದಲ್ಲಿ ನೀರು ಹೊರಬಿಡಲಾಗುತ್ತಿದೆ. ಇದು ದೂದಗಂಗಾ ನದಿಯ ಹರಿವನ್ನು ಮತ್ತಷ್ಟು ಹೆಚ್ಚಿಸಿದೆ. ಮಲಿಕ್ವಾಡ್, ದತ್ತವಾಡ್, ಎಕ್ಸಂಬ ಎರಡೂ ಆನೆಕಟ್ಟುಗಳು ಸಂಪೂರ್ಣವಾಗಿ ಮುಳುಗಿದ್ದು ಆನೆಕಟ್ಟುಗಳ ಮೂಲಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವೆ ಹೆಚ್ಚಿನ ಪ್ರಮಾಣದ ಸಂಚಾರವನ್ನು ಸಾಗಿಸಲಾಗುತ್ತಿದೆ. ಇನ್ನು ಆದಾಗ್ಯೂ ಪ್ರಸ್ತುತ ಆನೆಕಟ್ಟುಗಳಿಂದ ನೀರಿನ ಹರಿವು ತುಂಬಿ ಹರಿಯುತ್ತಿದೆ. ಆದ್ದರಿಂದ ಸಂಚಾರ ಸ್ಥಗಿತಗೊಂಡಿದ್ದು ಮುಂದಿನ ಕೆಲವು ಗಂಟೆಗಳಲ್ಲಿ ಮಳೆ ಮುಂದುವರಿದರೆ ದನವಾಡದಲ್ಲಿರುವಂತಹ ಹೊಸ ಸೇತುವೆ ಕೂಡ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸ್ಥಳೀಯ ಆಡಳಿತ ನಾಗರಿಕರು ಜಾಗರೂಕವಾಗಿರಲು ಮನವಿಯನ್ನ ಮಾಡಿದೆ. ಇನ್ನು ನದಿಯ ದಡದಲ್ಲಿರುವಂತಹ ಹಳ್ಳಿಗಳಲ್ಲಿ ಸಂಭವನೀಯ ಪ್ರವಾಹದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಆಡಳಿತ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು ರೈತರು, ನಾಗರಿಕರು, ಪ್ರಯಾಣಿಕರು ಜಾಗರೂಕರಾಗಿರಲು ಆಡಳಿತ ಎಚ್ಚರಿಕೆಯನ್ನು ನೀಡಿದೆ. पाणी वाटावर आले. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.